ಹಾಯ್ ಫ್ರೆಂಡ್ಸ್, ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಶಾಂಪೂವಿನಲ್ಲಿ ಈ ಒಂದೇ ಒಂದು ವಸ್ತುವನ್ನು ಬೆರೆಸಿ ನಿಮ್ಮ ಮನೆಯಲ್ಲಿ ಎಷ್ಟೇ ವರ್ಷದಿಂದ ಯಾವುದೇ ರೀತಿಯಾದಂಥ ಜಿರಳೆಗಳು ಬರೋದಿಲ್ಲ, ಇಲಿಗಳು, ಹಲ್ಲಿಗಳು, ಸೊಳ್ಳೆಗಳು ಕೂಡ ಇರೋದಿಲ್ಲ, ಗ್ಯಾರಂಟಿ. ಹಾಗಿದ್ರೆ ಬನ್ನಿ, ತಡೆ ಮಾಡೋದು ಬೇಡ. ಸೊಳ್ಳೆಗಳು ಹೆಚ್ಚಾಗ್ತಾ ಹೋದಂಗೆ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ, ಡೆಂಗ್ಯೂ, ಮಲೇರಿಯಾದಿಂದ ಭಯ ಇರುತ್ತೆ. ಹಾಗೆ ಜಿರಳೆಗಳು ಕೂಡ ಅಷ್ಟೇ ಫುಡ್ ಪಾಯ್ಸನ್ನ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಫುಡ್ ಪಾಯ್ಸನ್ನ ಹೆಲ್ಪ್ ಮಾಡಿಕೊಳ್ಳೋ ಬದಲು ಇದನ್ನು ದೂರ ಮಾಡುವುದೇ ಒಳ್ಳೆಯದಲ್ವ ಸ್ನೇಹಿತರೆ. ಸೊಳ್ಳೆಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು, ಅಷ್ಟೇ ಯಾಕೆ ಈ ಒಂದು ಹಲ್ಲಿಗಳಾಗಿರ್ಬೋದು, ಅದು ಕೂಡ ಅಷ್ಟೇ ಮನೆಯಲ್ಲಿ ಒಂದು ಥರ ಕಿರಿಕಿರಿದ್ದ ಹಾಗೆ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ಮನೆಯಲ್ಲಿ ಆತಂಕ ಜಾಸ್ತಿ ಆಗುತ್ತೆ. ಅದರಲ್ಲೂ ವಯಸ್ಸಾದವರಿಗೆ, ಚಿಕ್ಕ ಮಕ್ಕಳಿರ್ಬೋದು, ಎಲ್ಲರಿಗೂ ಭಯ ಜಾಸ್ತಿನೇ. ಇಲಿಗಳು ಬರಬೇಕಾದ್ರೆ ಒಂದಾಗುತ್ತೆ, ಬರ್ತಾ ಬರ್ತಾ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ. ಈ ಒಂದು ಸಿಂಪಲ್ ಟಿಪ್ನ ನಾವು ಫಾಲೋ ಮಾಡಿದರೆ ಸಾಕು. ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗಿದ್ರೆ ತಡೆ ಮಾಡೋದು ಬೇಡ. ಈ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿದರೆ ಸಾಕು. ಈ ಒಂದು ಶಾಂಪೂ ಇದ್ದರೆ ಕೂಡ ಅದರಲ್ಲೂ ಕೂಡ ಇಲ್ಲಿ ಟೈಮಲ್ಲಿ ಸೊಳ್ಳೆಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಟಿಪ್ನ ಫಾಲೋ ಮಾಡಿ. ಫಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಲವಂಗನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 8ರಿಂದ 10 ಲವಂಗನ ರಾತ್ರಿನೇ ನೆನೆ ಹಾಕಿ ಬಿಟ್ಕೊಂಡು ಬಿಡಬೇಕು. ಈ ರೀತಿ ಇದರ ರಸ ಇದೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಹಾಗೇ ಬಿಟ್ಕೊಂಡು ಬಿಡಬೇಕು. ನೆಕ್ಸ್ಟ್ ಡೇಟ್ ಬಾರ ಆಗಿರುವಂಥ ನಮ್ಮ ಮನೆಯಲ್ಲಿ, ಆಲ್ಮೋಸ್ಟ್ ನಮ್ಮ ಮನೆ ಅಂತಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇವಾಗ ಟ್ಯಾಬ್ಲೆಟ್ಗಳು ಇದ್ದೇ ಇರುತ್ತೆ. ಅದರಲ್ಲಿ ಯೂಸ್ ಮಾಡಲಾರ್ದಂಥ ಟ್ಯಾಬ್ಲೆಟ್ಗಳು ಆಗಿರ್ಬೋದು, ಅಥವಾ ಒಂದ್ಸಲ ಓಪನ್ ಮಾಡಿ ಹಾಗೆ ಇಟ್ಟಿರುವಂಥ ಡೇಟ್ ಬಾರ ಆಗಿರೋ ಟ್ಯಾಬ್ಲೆಟ್ಗಳು ಇರ್ಬೋದು. ಅದನ್ನು ತಗೊಳ್ಳಿ. ನಾನಿಲ್ಲಿ 2 ಟ್ಯಾಬ್ಲೆಟನ್ನು ತಗೊಂಡಿದ್ದೀನಿ. ಟ್ಯಾಬ್ಲೆಟನ್ನು ತಗೊಂಡು ಇದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಈ ರೀತಿ ಟ್ಯಾಬ್ಲೆಟ್ ಏನು ಡೇಟ್ ಬಾರ ಆಗಿರುತ್ತೆ, ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ನ ತಗೊಳ್ಳೋದ್ರಿಂದ ಒಳ್ಳೆ ಎಫೆಕ್ಟಿವ್ ಇರುತ್ತೆ. ಹಾಗಾಗಿ ಇಲ್ಲಿ 2 ಎಕ್ಸ್ಪೈರಿ ಟ್ಯಾಬ್ಲೆಟನ್ನು ತಗೊತಾ ಇದ್ದೀನಿ. ಹಾಗೆ ಇಲ್ಲಿ 2 ಕರ್ಪೂರ ಕೂಡ ತಗೊಂಡಿದ್ದೀನಿ. ಕರ್ಪೂರ ಕೂಡ ಒಂದು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ಪುಡಿ ಆಗಬೇಕು. ಕಲರ್ ಕೂಡ ಈ ರೀತಿಯಾಗಿರುತ್ತೆ. ಟ್ಯಾಬ್ಲೆಟ್ಗಳ ಕುಡಿ ಟ್ಯಾಬ್ಲೆಟಲ್ಲಿ ಇರುವಂಥ ಕಲರ್ ಕೂಡ ಚೇಂಜಸ್ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂಥ ಟ್ಯಾಬ್ಲೆಟಿಂದ ವೆರೈಟಿ ಕೂಡ ಆಗಿರುತ್ತೆ. ಎಕ್ಸ್ಪೈರಿ ಟ್ಯಾಬ್ಲೆಟನ್ನು ಯೂಸ್ ಮಾಡೋದ್ರಿಂದ ಸೊಳ್ಳೆಗಳು ಜಲ್ದಿ ಸಾಯ್ತವೆ. ಹಾಗೆ ಜಿರಳೆಗಳು ಏನಿದ್ದಾವೆ ಮನೆ ಬಿಟ್ಟು ಓಡೋಗ್ತವೆ. ಸೊ ಹಾಗಾಗಿ ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ಗಳು ತುಂಬಾ ಇಂಪಾರ್ಟೆಂಟು. ಅದನ್ನು ಯೂಸ್ ಮಾಡಿ. ನೆಕ್ಸ್ಟ್ ನೋಡಿ, ಶಾಂಪೂವನ್ನು ಒಳಗಡೆ ಹಾಕ್ಕೊಳ್ತೀವಿ. ಈ ಶಾಂಪೂ ಒಳಗಡೆ ನಾವು ಕುಟ್ಟಿ ಪುಡಿ ಮಾಡಿರುವಂಥ ಎಲ್ಲ ಪೌಡ್ರನ್ನ ಹಾಕ್ಕೋಬೇಕಾಗುತ್ತೆ. ಒಂದು ಸಲ ಇದನ್ನು ಹಾಕ್ಕೊಂಡ್ಬಿಟ್ರೆ ಉಳಿದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಕಲಸೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಶಾಂಪೂ ಜೊತೆ ಈ ಒಂದು ಟ್ಯಾಬ್ಲೆಟಿನ ಮಿಶ್ರಣ ಏನಿರುತ್ತೆ ಅಥವಾ ಕರ್ಪೂರ ಇರ್ಬೋದಲ್ಲ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮಗೇನಾದರೂ ಇನ್ಫೆಕ್ಷನ್ ಇತ್ತು ಅಂತಂದರೆ, ಅಥವಾ ಹೊರಗಡೆಯಿಂದ ಬರ್ತಾ ಇರ್ತಾರೆ ಯಾರಾದರೂ ವ್ಯಕ್ತಿಗಳು ಅಂತಂದರೆ ಅವರಿಗೋಸ್ಕರ ಆಗಿರ್ಬೋದು. ಇದು ಒಂದು ಏನಪ್ಪ ಅಂತಂದರೆ, ಬಂದು ಹೋದ್ಮೇಲೆ ಈ ಸ್ಪ್ರೇನ ಮಾಡ್ಕೋಬೇಕಾಗುತ್ತೆ. ಈ ಸ್ಪ್ರೇನ ಮಾಡೋದ್ರಿಂದ ಇನ್ಫೆಕ್ಷನ್ ಇದ್ದರೂ ಅದು ಕಮ್ಮಿ ಆಗುತ್ತೆ. ಅಂದರೆ ಹೊರಗಡೆಯಿಂದ ಬರುವಾಗ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಸ್ಪ್ರೇನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಲವಂಗ ಕೂಡ ಚೆನ್ನಾಗಿ ನೆಂದಿದೆ. ಒಂದು ರಾತ್ರಿನೇ ನೆನೆಡಬೇಕು, ಇಲ್ಲ ಅಂತಂದರೆ ಇದು ನೆನೆಯೋದಿಲ್ಲ ಚೆನ್ನಾಗಿ. ಸೊ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಲವಂಗದ ನೀರು ಮತ್ತು ಲವಂಗ ಕೂಡ ಹಾಕ್ಕೋಬೋದು. ಈಗ ಇವೆರಡನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲವಂಗದ ನೀರಾಗಿರ್ಬೋದು ಅಥವಾ ಈ ಒಂದು ನಾವು ರೆಡಿ ಮಾಡ್ಕೊಂಡಿರೋದು, ಇವೆರಡನ್ನು ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಜಾಸ್ತಿ ನೀರು ಬೇಕಾದರೆ ನೀವು ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸು, ಮನೆಯಲ್ಲೇ ಇರುವಂಥ ಕೆಲವು ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಕ್ರಿಮಿ ಕೀಟಗಳನ್ನು ಮತ್ತು ಇರುವೆಗಳನ್ನು ಓಡಿಸ್ಲಿಕ್ಕೆ ಒಂದು ಸ್ಪ್ರೇಯನ್ನು ರೆಡಿ ಮಾಡ್ಕೊಂಡಾಯಿತು. ಈಗ ಸ್ಪ್ರೇ ಬಾಟ್ಲಿಗೆ ರೆಡಿಯಾಗಿರುವಂಥ ನೀರನ್ನು ಸ್ಪ್ರೇ ಬಾಟ್ಲಲ್ಲಿ ಆ್ಯಡ್ ಮಾಡ್ಕೋಬೇಕು. ಎಷ್ಟೇ ಸೊಳ್ಳೆಗಳು ಇರ್ಬೋದು, ಜಿರಳೆಗಳು, ಹಲ್ಲಿಗಳು ಆಗಿರ್ಬೋದು, ಈ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಇದೆ ಅನ್ನೋರು ಅವರು ಕೂಡ ಇದನ್ನು ಬಳಸ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಸ್ಪ್ರೇ ಬಾಟ್ಲನ್ನು ನೀವು ಹೊರಗಡೆ ಹೋದಾಗ, ಅಂದರೆ ಹೊರಗಡೆ ಇರುವಂಥ ಶೌಚಾಲಯಗಳನ್ನು ಯೂಸ್ ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಡ್ಯೂಟಿಗೆ ಹೋಗ್ತಾ ಇರ್ತಾರೆ, ಜಾಬ್ ಮಾಡೋರಿಗೆ, ಟ್ರಾವೆಲಿಂಗ್ ಮಾಡೋರಿಗೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋರೆಲ್ಲರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅವರಿಗೆಲ್ಲ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥವ್ರಿಗೆ ಏನು ಮಾಡಬೇಕಪ್ಪ ಅಂದರೆ, ಈ ಒಂದು ಬಾಟಲ್ನ ನೀವು ಜೊತೆಯಲ್ಲಿ ತಗೊಂಡು ಹೋಗಿ. ಇದರಿಂದ ಏನಾಗುತ್ತಾ ಅಂದರೆ, ನೀವು ಎಲ್ಲೇ ವಾಶ್ರೂಮಿಗೆ ಹೋದ್ರೂ ಇದನ್ನು ಸ್ವಲ್ಪ ನೀವು ಏನಿದೆ ನೀರನ್ನು ಹಾಕಿದರೆ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈ ಸ್ಪ್ರೇನ ನಾನು ಮಾಡೋದ್ರಿಂದ ಎಲ್ಲೆಲ್ಲಿ ಮಾಡ್ಬೋದು, ಏನೇನು ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಟಾಯ್ಲೆಟ್ ರೂಮಿನ ಹತ್ರ ಆಗಿರ್ಬೋದು, ಅಥವಾ ಬೆಡ್ಡಿನ ಮೇಲ್ಗಡೆ ಆಗಿರ್ಬೋದು, ಅಥವಾ ಸಿಂಕ್ ಏರಿಯಾ ಆಗಿರ್ಬೋದು,
ಅಥವಾ ಬಾಗಿಲಿಗೆ ಆಗಿರ್ಬೋದು, ಇಲ್ಲಿ ನೋಡಿ ಬೆಡ್ಡಿನ ಮೇಲ್ಗಡೆ ಆಗಿರ್ಬೋದು, ಕೆಳಗಡೆ ಹಾಸಿಗೆ ಕೆಳಗಡೆ, ಚಾಪೆ ಕೆಳಗಡೆ ಆಗಿರ್ಬೋದು, ಎಲ್ಲ ಕಡೆ ಇದನ್ನು ಸಿಂಪಡಿಸ್ಬೋದು. ಯಾಕಪ್ಪ ಅಂದರೆ ಈ ಸ್ಪ್ರೇ ಏನಿದೆ ನೋಡಿ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸಣ್ಣ ಸಣ್ಣ ಹುಳುಗಳು, ನೊರ್ಜುಗಳು ಅಂತ ಹೇಳ್ತಾರೆ ಅದಾಗಿರ್ಬೋದು, ಅಥವಾ ಸಣ್ಣ ಸಣ್ಣ ನೊಣಗಳು, ಇರುವೆಗಳು ಆಗಿರ್ಬೋದು, ಸೊಳ್ಳೆಗಳಾಗಿರ್ಬೋದು, ನಮ್ಮ ಮನೆಯಲ್ಲಿ ದಿನನಿತ್ಯದಲ್ಲಿ ಎಲ್ಲ ಕಡೆ ಕಾಣುತ್ತೆ ಸ್ನೇಹಿತರೆ. ಎಲ್ಲ ಕಡೆ ಇರೋದ್ರಿಂದ ಈ ಸ್ಪ್ರೇನ ನೀವು ಬಿಂದಾಸ್ ಆಗಿ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಹಾಗೆ ಉಳಿದಿರುವಂಥ ಸ್ವಲ್ಪ ನೀರನ್ನು ಕೂಡ ಲಾಸ್ಟ್ ಮಲಗುವಾಗ ಈ ಸಿಂಕಿಗೆ ಹಾಕಿಬಿಟ್ರೆ ಆಯಿತು. ಯಾವುದೇ ರೀತಿಯ ಇನ್ಫೆಕ್ಷನ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಐ ಹೋಪ್ ಇವತ್ತಿನ ಈ ಕಿಚನ್ ಟಿಪ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ಟಿಪ್ಸ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.